ಇದು ನನ್ನ ರಥ. ಇದರ ಬ್ಯಾಟ್ರಿ ಡೌನ್ ಆಗಿದೆ, ಸದ್ಯಕ್ಕೆ ಚೇಂಜ್ ಮಾಡಿಸ್ಕೊಂಬರ್ಬೇಕು. ಚೆಕ್ ಮಾಡಿದ್ರೆ ವೋಲ್ಟೇಜು ಬರೀ 6 ಬರ್ತಾಯಿದೆ. 5 ವರ್ಷ ಆಗಿದೆ. ಸೊ ಹಾಗಿರೋದ್ರಿಂದ ಚಾರ್ಜ್ ಆಗ್ತಾಯಿಲ್ಲ ಬ್ಯಾಟ್ರಿ. ಇದು 2014 ಮಾಡಲ್ ಆಗಿರೋದ್ರಿಂದ 14 LB ಬ್ಯಾಟ್ರಿ ಬೇಕಾಗತ್ತೆ. ಆ್ಯಂಡ್ 14 LB ಎಕ್ಸೈಡ್ ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಸಿಗೋಲ್ಲ, ಆಮ್ರಾನ್ ಸಿಗೋಲ್ಲ. ಸೊ ಈ ಬ್ಯಾಟ್ರಿ 14 LB ಹಾಕಿಸ್ತಾ ಇದ್ದೀನಿ. ನೋಡಿ, ಗಾಡಿ ನ್ಯೂಟ್ರಲಲ್ಲಿದೆ, ಹಾರನ್ ತೊಗೋತಾ ಇಲ್ಲ, ಸೆಲ್ಫ್ ತೊಗೋತಾ ಇಲ್ಲ. ಸೊ ಮೋಸ್ಟ್ ಪ್ರಾಬಬ್ಲಿ ಬ್ಯಾಟ್ರಿ ಹೋಗಿರುತ್ತೆ. ಒಂದ್ಸಲ ನಾನು ಓವರ್ನೈಟ್ ಬ್ಯಾಟ್ರಿ ಚಾರ್ಜ್ ಮಾಡಿಸ್ದೆ, ಬಟ್ ಚಾರ್ಜ್ ನಿಲ್ತಾ ಇಲ್ಲ. ಸೊ ಚೇಂಜ್ ಮಾಡಿಸ್ಲೇಬೇಕು ಇವಾಗ. ನಾನಿವಾಗ ಬ್ಯಾಟ್ರಿ ಹಾಕಿಸ್ತಿರೋದು ಭೈರವೇಶ್ವರ ಬ್ಯಾಟ್ರೀಸ್ ಅಂತ. ಇವರು ಎಕ್ಸೈಡ್ ಡೀಲರು. ಕನಕಪುರ ರೋಡ್, ಎಲ್ಚೇನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ HDFC ಬ್ಯಾಂಕ್ ಇದೆ, ಅದ್ರ ಕೆಳಗಡೆ ಇದೆ ಇವ್ರದ್ದು ಅಂಗಡಿ. ಆಲ್ಮೋಸ್ಟ್ 12 ಇಯರ್ಸ್ ಇಂದ ಇವ್ರ ಹತ್ರ ಸರ್ವಿಸ್ ತೊಗೋತಾ ಇದ್ದೀನಿ. ನಮ್ಮ ಮನೆ UPS, ಕಾರು, ಗಾಡಿ, ಬೈಕ್ ಎಲ್ಲದಕ್ಕೂ ಇವರೇ ಬ್ಯಾಟ್ರಿ ಕೊಡ್ತಾ ಇರೋದು ನನಗೆ. ಇದು ಹೊಸ ಬ್ಯಾಟ್ರಿ. ಇವಾಗ 48 ಮಂತ್ಸ್ ವಾರಂಟಿ ಇದೆ, 14 LB. ಮುಂಚೆ ಬರ್ತಿದ್ದೆಲ್ಲ ಲೆಡ್ ಆ್ಯಸಿಡ್ ಬ್ಯಾಟ್ರಿ, ಇವಾಗ ಲೆಡ್ ಆ್ಯಸಿಡ್ ಬ್ಯಾಟ್ರಿ ಬರೋಲ್ಲ. ಫಿಟ್ ಮಾಡಿಸ್ತಾ ಇದ್ದೀನಿ, ನೋಡೋಣ. ಇವಾಗ ಬ್ಯಾಟ್ರಿ ಫಿಟ್ ಮಾಡ್ತಾಯಿದ್ದಾರೆ. ಸಿಂಪಲ್ ಪ್ರಾಸೆಸ್ಸು. ಬ್ಯಾಟ್ರಿ ಕವರ್ ಓಪನ್ ಮಾಡೋದು, ಲಾಕ್ ಲೆಫ್ಟ್ ಸೈಡಲ್ಲಿ ಒಂದು ನಮ್ಮದು ಇಗ್ನಿಷನ್ ಕೀನಲ್ಲೇ ಒಂದೇ ಕೀನಲ್ಲೆಲ್ಲ ಓಪನ್ ಮಾಡ್ಬೋದು. ಅದು ಬ್ಯಾಟ್ರಿ ಕವರ್ ಓಪನ್ ಮಾಡಿ ಅದಕ್ಕೊಂದು ಬೆಲ್ಟ್ ಹಾಕಿರ್ತಾರೆ. ಆ ಬೆಲ್ಟ್ ತೆಗೆದ್ರೆ ಬ್ಯಾಟ್ರಿ ನಮಗೆ ಈ ಥರ ತಿರುಗ್ಸೋಕ್ಕೆ ಸಿಗುತ್ತೆ. ಆಮೇಲೆ ಎರಡು ನಟ್ಟು ಬೋಲ್ಟ್ ಪ್ಲಸ್ಸು ಮೈನಸ್ಸು ರಿಮೂವ್ ಮಾಡಿ ಬೇರೆ ಬ್ಯಾಟ್ರಿ ಕೂರಿಸೋದು. ಪ್ಲಸ್ಸು ಮೈನಸ್ಸು ಮೇಕ್ ಶ್ಯೂರ್ ಪ್ರಾಪರಾಗಿ ರಿಮೂವ್ ಮಾಡಿ, ಆಮೇಲೆ ಟರ್ಮಿನಲ್ಸ್ ಕ್ಲೀನ್ ಮಾಡಿ ಬೇರೆದು ಹಾಕ್ತಾರೆ. ಇವಾಗ ಅದನ್ನು ರಿಮೂವ್ ಮಾಡಿದ್ದಾರೆ. ಹೊಸ ಬ್ಯಾಟ್ರಿ ಕೂರಿಸ್ಬಿಟ್ಟು ಪ್ಲಸ್ಸು ಮೈನಸ್ಸು ಕನೆಕ್ಟ್ ಮಾಡ್ತಾಯಿದ್ದಾರೆ. ಸೊ ಇವಾಗ ಮಾಡ್ತಿರೋದ್ರಿಂದ ಅವರು ಹೊಸ ನಟ್ಟು ಬೋಲ್ಟ್ ಹಾಕ್ತಿದ್ದಾರೆ. ಹಳೇದು ಬಿಟ್ಬಿಟ್ಟು ಟರ್ಮಿನಲ್ ಕ್ಲೀನ್ ಮಾಡಿದ್ರು, ಹೊಸದು ಹಾಕ್ತಾಯಿದ್ದಾರೆ. ಇದು ಪ್ರಾಪರಾಗಿ ಟೈಟ್ ಮಾಡೋದು ವಾಸಿ, ಇಲ್ಲಾಂದರೆ ಲೂಸ್ ಕಾಂಟ್ಯಾಕ್ಟ್ ಆದರೆ ಕರೆಂಟ್ ಸರಿಯಾಗಿ ಪಾಸ್ ಆಗೋಲ್ಲ. ನಮಗೆ ಇವಾಗ ಸೆಲ್ಫ್ ವರ್ಕ್ ಆಗೋಲ್ಲ, ಹಾರ್ನ್ ವರ್ಕ್ ಆಗೋಲ್ಲ, ಸಿಗ್ನಲಲ್ಲಿ ನಾವು ಇನ್ಫ್ಯಾಕ್ಟ್ ಗಾಡಿ ಆಫ್ ಮಾಡಿದಾಗ ಸರಿಯಾಗಿ ವರ್ಕ್ ಆಗೋಲ್ಲ. ಬೆಟರ್ ಇದನ್ನು ಪೂರ್ತಿ ಟೈಟ್ ಮಾಡ್ಕೊಳ್ಳೋದು, ಪ್ಲಸ್ಸು ಮೈನಸ್ಸು ಪೂರ್ತಿ ಟೈಟ್ ಮಾಡೋದು. ಟರ್ಮಿನಲ್ಸ್ ಟೈಟ್ ಮಾಡಿದ್ಮೇಲೆ ಈ ಬೆಲ್ಟು ಪ್ರಾಪರಾಗಿ ಹಾಕಬೇಕು. ಇದರಲ್ಲಿ 2 ಬೆಲ್ಟ್ ಇರುತ್ತೆ. ಇದು ಹಾಕಿದ್ರೆ ಇದೇ ಬ್ಯಾಟ್ರಿಗೆ ಕೈಂಡ್ ಆಫ್ ಲಾಕ್, ಬ್ಯಾಟ್ರಿ ಬೀಳದೇ ಇರೋ ಥರ. ಇದು ಹಾಕ್ಬಿಟ್ಟು ಇದಾದಮೇಲೆ ಬ್ಯಾಟ್ರಿ ಕವರ್ ಹಾಕ್ಬಿಡೋದು. ಈಗ ನೋಡಿದ್ರೆ ಆ್ಯಂಪ್ ಮೀಟ್ರು ಏನು ಚೇಂಜ್ ಆಗೋಲ್ಲ, ಲೈಟ್ ಹಾಕಿದಾಗ ಮಾತ್ರ ಚೇಂಜ್ ಆಗುತ್ತೆ. ಇವಾಗ ಬ್ಯಾಟ್ರಿ ಹಾಕ್ಸಿದ್ದೀನಿ, ಹಾರನ್ನೆಲ್ಲ ಕ್ಲೀನಾಗಿ ಬರ್ತಾಯಿದೆ. ಇದಕ್ಕೆ ಮುಂಚೆ ಸೆಲ್ಫು ತೊಗೋತಿರಲಿಲ್ಲ, ಹಾರನ್ನು ಬರ್ತಾಯಿರಲಿಲ್ಲ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ದಿಸ್ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಆಫ್ ದಿಸ್ ಕೈಂಡ್. Kindly subscribe.